ಆಲಯಕ್ಕೆ ಬಂದಾಗ ನಾವು ನಮ್ಮ ಮೈಂಡ್ ಕ್ಲಿಯರ್ ಮಾಡ್ಕೋಬೇಕು, ನಮ್ಮ ವಸ್ತ್ರಗಳನ್ನು ಶುಭ್ರಪಡಿಸ್ಕೊಳ್ಬೇಕಂತ ಹೇಳ್ತಾರೆ ದೇವರ ವಾಕ್ಯ ಅಲ್ವಾ. ಸೊ ನಾವು ಶುಭ್ರವಾಗಿಟ್ಟುಕೊಂಡು ದೇವರ ಆಲಯಕ್ಕೆ ಬಂದ್ರೆ ಏನಾಗುತ್ತೆ ಅಂದ್ರೆ ಪವಿತ್ರಾತ್ಮ ದೇವರು ನಿನ್ ಜೊತೆ ಮಾತನಾಡ್ತಾರೆ. ಯಾವಾಗ ಪವಿತ್ರಾತ್ಮ ದೇವರು ಮಾತನಾಡ್ತಾರೋ ಆ ಪವಿತ್ರಾತ್ಮ ದೇವರ ಶಕ್ತಿ ಕೆಟ್ಟದ್ದು ನಿನ್ನ ಬಳಿಗೆ ಬರದಂತೆ ಕಾಪಾಡ್ಲಿಕ್ಕೆ ಸಹಾಯವಾಗ್ತದೆ. ಇವತ್ತು ನಮ್ ಕೆಟ್ಟದನ್ನ ಬಿಡ್ತಾ ಇಲ್ಲ, ಸಭೆಯಲ್ಲಿ ಇದ್ದೀವಿ. ಕೆಟ್ಟ ಮಾತುಗಳು ಬಿಡ್ತಾ ಇಲ್ಲ, ಸಭೆಯಲ್ಲಿ ಇದ್ದೀವಿ. ಕೆಟ್ಟ ಜಗಳ ಬಿಡ್ತಾ ಇಲ್ಲ, ಸಭೆಯಲ್ಲಿ ಇದ್ದೀವಿ. ಕೆಟ್ಟದಾಗಿರುವಂತ ಸಂಬಂಧ ಸಹವಾಸಗಳು ಬಿಡ್ತಾ ಇಲ್ಲ, ಸಭೆಯಲ್ಲಿ ಇದ್ದೀವಿ. ಹೀಗಾಗಿದೆ ವಿಶ್ವಾಸ ಲೈಫ್. ದೇವ್ರ ಹತ್ರ ಫೆಲೋಶಿಪ್ ಬೆಳೆಸ್ಕೊಳ್ಬೇಕಂತ ಬರ್ತಾರೆ, ಆದ್ರೆ ಕೆಟ್ಟವನ ಫೆಲೋಶಿಪ್ ಅನ್ನ ಮಾತ್ರ ಡಿಲೀಟ್ ಮಾಡಲ್ಲ. ಫೋನ್ ಅಲ್ಲಿ ಲಾಕ್ ಇಟ್ಕೊಂಡಿರ್ತೋ ಹಂಗೆ ನಮ್ಮ ಹೃದಯಕ್ಕೆ ಕೂಡ ಲಾಕ್ ಇಟ್ಕೋಬೇಕು. ಈ ಹೃದಯಕ್ಕೆ ಕೆಟ್ಟದ್ದು ಪ್ರವೇಶವಾಗಬಾರದು. ಮೊಬೈಲ್ ಅಲ್ಲಿ ಕೂಡ ಆಂಟಿವೈರಸ್ ಇರ್ತದಲ್ಲ, ಅಂದ್ರೆ ಯಾವಾಗ ಕೂಡ ಫೋನ್ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ. ಹಾಗೇನೆ ನಮ್ಮ ಲೈಫ್ ಅಲ್ಲೂ ಕೂಡ ಕೆಟ್ಟ ವಿಚಾರಗಳಿಂದ ಕ್ಲೀನ್ ಮಾಡ್ಕೊಳ್ಬೇಕು, ಪ್ರೇಯರ್ ಮಾಡ್ಕೊಳ್ಬೇಕು. ವಾಕ್ಯ ಜೊತೆ ಕಂಪೇರ್ ಮಾಡಿದ್ರೆ ವಾಕ್ಯ ಅಂದ್ರೆ ಒಂದು ಮಿರರ್ ತರ, ಒಂದು ಕನ್ನಡಿ ತರ. ನಮ್ಗೆ ಏನೇನು ಗಲೀಜ್ ಇದೆಯೋ, ನಮ್ಗೆ ಏನಾದ್ರು ಕೆಟ್ಟದಿದೆಯೋ, ನಮ್ ಲೈಫ್ ಅಲ್ಲಿ ಏನ್ ಬೇಡವಾದ ಅದನ್ನೆಲ್ಲ ಅದು ಡಿಲೀಟ್ ಮಾಡ್ತಾರೆ.